ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳರವರ ನಮಾಜು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯಾಗಿ ಅಂದರೆ ಸಮಯ ದೈರ್ಘ್ಯದ ವಿಚಾರಗಳಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬೇರೆ ಬೇರೆ ರೀತಿಯಾಗಿ ನಮಾಜ್ ನಿರ್ವಹಿಸಿದಾಗಿ ಹದೀಸ್ಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರದು ಅತ್ಯಂತ ಸುಂದರವಾದ ನಮಾಜ್ ಆಗಿತ್ತು. ಆಯಿಷಾ ಬೀವಿ ರದಿಯಲ್ಲಾಹು ಅನ್ಹಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಮಾಜಿನ ಕುರಿತು ಹಲವು ಸಲ ಉಲ್ಲೇಖಿಸಿದ್ದಾರೆ ಹದೀಸ್ಗಳಲ್ಲಿ. ಪ್ರವಾದಿಯವರ ಒಂದು ದಿನದ ನಮಾಜಿನ ಕುರಿತು ಹೇಳುವಾಗ ಅಲಿ ರದಿಯಲ್ಲಾಹು ಅನ್ಹು ಹೇಳ್ತಾರೆ, ಅವರಂತೆ ಪ್ರಾಮಾಣಿಕವಾಗಿ ಮತ್ತು ಭಯಭಕ್ತಿಯಿಂದ ನಮಾಜ್ ನಿರ್ವಹಿಸಲು ಬೇರೆ ಯಾರಿಗೂ ಸಾಧ್ಯವಿಲ್ಲ. ಪ್ರತಿ ರಕಾತ್ನಲ್ಲಿ ಪ್ರವಾದಿಯವರು ಮಲಕುಗಳಿಗೂ ಪ್ರವಾದಿಗಳಿಗೂ ವಿಶ್ವಾಸಿಗಳಿಗೂ ಸಲಾಮ್ ಹೇಳ್ತಾ ಇದ್ರು. ರೋಗ ತೀವ್ರವಾದಾಗ ಮಾತ್ರ ಕುಳಿತು ನಮಾಜ್ ಮಾಡ್ತಾ ಇದ್ರು. ಕುಳಿತು ಮಾಡುವ ನಮಾಜ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೀರ್ಘವಾಗಿತ್ತು. ಆಯಿಷಾ ರದಿಯಲ್ಲಾಹು ಅನ್ಹಾ ಹೇಳ್ತಾರೆ, ಪ್ರವಾದಿಯವರು ಕುಳಿತು ನಮಾಜ್ ಮಾಡುವಾಗ ಕುರ್ಆನ್ ನಿಧಾನವಾಗಿ ದೀರ್ಘವಾಗಿಯೂ ಓದುತ್ತಿದ್ದರು. ಅವರ ನಮಾಜ್ನಲ್ಲಿ ಸುಜೂದ್ ರುಕು ದೀರ್ಘವಾಗಿತ್ತು. ದಾಸ ಅಲ್ಲಾಹನೊಂದಿಗೆ ಅತಿಯಾಗಿ ಸುಜೂದ್ನಲ್ಲಿ ಹತ್ತಿರವಾಗುತ್ತಾನೆ ಎಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಹೊಂದಿದೆ. ಸೊ ಆ ಆಧಾರಗಳಲ್ಲಿ ನೋಡುವುದಾದರೆ ಆ ನಮಾಜ್ ಅಂತ ಹೇಳಿದರೆ ರಾತ್ರಿ ವೇಳೆಗಳಲ್ಲೆಲ್ಲ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೀರ್ಘವಾಗಿ ನಮಾಜ್ ಮಾಡ್ತಾ ಇದ್ದರು. ಆಗ ಅವರ ಕಾಲಿನಲ್ಲಿ ನೀರು ಉಬ್ಬುಗಟ್ಟಿ ಬರ್ತಾ ಇತ್ತು. ಆಗ ಆಯಿಷಾ ರದಿಯಲ್ಲಾಹು ಅನ್ಹಾ ಕೇಳ್ತಾರೆ, ಯಾಕೆ ಪ್ರವಾದಿಯವರೇ, ನಿಮಗೆ ಎಲ್ಲವನ್ನೂ ಕೂಡ ಅಲ್ಲಾಹನು ಮನ್ನಿಸಿದ್ದಾನಲ್ವೇ, ಮತ್ತೆ ಯಾಕೆ ಏನು ಅದ್ವಾನ ಅಂತ ಕೇಳಿದಾಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನನಗೂ ಒಂದು ಅಲ್ಲಾಹನ ಅತ್ಯುತ್ತಮ ದಾಸನಾಗಿ ಬರಬಾರದೆ ಅನ್ನುವಂತಹ ಒಂದು ಇದನ್ನು ಅಲ್ಲಿಡ್ತಾರೆ. ಸೊ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಕಮಿಂಗ್ ಅ ಸರ್ವೆಂಟ್ ಆಫ್ ಅಲ್ಲಾಹ್ ಸುಬ್ಹಾನಹು ವ ತಆಲ, ಅಲ್ಲಾಹನ ಒಂದು ಸರ್ವೆಂಟ್ ಆಗಿ ಮೂಡಿ ಬರಲು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಆಸ್ಥೆ ವಹಿಸ್ತಾ ಇದ್ದರು. ಆ ವಿಚಾರಗಳಲ್ಲಿ, ಆರಾಧನೆಗಳಲ್ಲಿ, ಪ್ರತ್ಯೇಕವಾಗಿ ನಮಾಜ್ಗಳಲ್ಲೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶ್ರದ್ಧೆ ವಹಿಸ್ತಾ ಇದ್ದರು. ದೀರ್ಘವಾಗಿ ಓದಿದಂತಹ ಒಂದು ನಮಾಜ್ನಲ್ಲಿ ದೀರ್ಘವಾಗಿ ಒಬ್ಬ ಇಮಾಮರು ಸಹಾಬರು ಓದಿದಾಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀನೇನು ಫಿತ್ನ ಮಾಡಲು ಬಂದಿದೆಯಾ ಅಂತ ತೀಕ್ಷ್ಣವಾಗಿ ಕೇಳಿದಾಗಿ ಹದೀಸ್ಗಳೆಲ್ಲ ಇದೆ. ಇನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾತ್ರಿ ನಮಾಜಿನ ಕುರಿತು ಹೇಳುವಾಗ ರಾತ್ರಿಯ ಮುಕ್ಕಾಲು ಅಂಶವನ್ನು ನಮಾಜ್ಗಾಗಿ ಮೀಸಲಿಡ್ತಾ ಇದ್ದರು. ದೀರ್ಘ ಹೊತ್ತು ನಿಂತು ನಮಾಜ್ ಮಾಡಿ ಕಾಲುಗಳು ಊದಿಕೊಳ್ಳುತ್ತಿದ್ವು. ಇದನ್ನು ಕಂಡ ಆಯಿಷಾ ರದಿಯಲ್ಲಾಹು ಅನ್ಹಾ ಇಷ್ಟು ಕಷ್ಟಪಡುವ ಅವಶ್ಯಕತೆ ಇದೆಯೇ, ಅಲ್ಲಾಹನಲ್ಲಿ ತಮ್ಮ ಎಲ್ಲ ಪಾಪಗಳನ್ನು ಮನ್ನಿಸಿರುವನು ತಾನೇ ಎಂದು ಕೇಳಿದರು. ನಾನು ಅಲ್ಲಾಹನಿಗೆ ಕೃತಜ್ಞನಾದ ದಾಸನಾಗಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆರಾಧನೆ ಎಂದರೆ ಅಲ್ಲಾಹನಿಗೆ ಕೃತಜ್ಞೆ ಸಲ್ಲಿಸುವುದೇ ಹೊರತು ವೈಯಕ್ತಿಕವಾಗಿ ಯಾವುದೇ ಉದ್ದೇಶವಿಲ್ಲ. ಕೃತಜ್ಞತೆ ಎಂದರೆ ಅಲ್ಲಾಹನ ಅನುಗ್ರಹಗಳನ್ನು ಸ್ಮರಿಸುತ್ತಾ ಅವನಿಗೆ ಆರಾಧನೆಗೈಯುತ್ತಲೇ ಇರುವುದಾಗಿದೆ. ಹೆಚ್ಚಿನ ಸಮಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಾಜಿನಲ್ಲಿ ಅಳುತ್ತಾ ಇದ್ದರು. ಆಯಿಷಾ ರದಿಯಲ್ಲಾಹು ಅನ್ಹಾ ಹೇಳ್ತಾರೆ, ಪ್ರವಾದಿಯವರು ಇಶಾ ನಮಾಜ್ ನಿರ್ವಹಿಸಿ ನಂತರ ರಾತ್ರಿಯ ಮೊದಲ ಪಾಳಿಯಲ್ಲಿ ಮಲಗುತ್ತಿದ್ದರು. ಸಹರಿ ಸಮಯದಲ್ಲಿ ಎದ್ದು ನಮಾಜ್ ನಿರ್ವಹಿಸ್ತಾ ಇದ್ದರು. ವಿತ್ರ್ ನಮಾಜನ್ನು ಈ ಸಮಯದಲ್ಲಿ ನಿರ್ವಹಿಸ್ತಾ ಇದ್ದರು. ಆನಂತರ ಅಂಗಸ್ನಾನ ಮಾಡಿ ಉತ್ಸಾಹದಿಂದ ಮಸೀದಿಗೆ ತೆರಳುತ್ತಾ ಇದ್ದರು. ಪ್ರವಾದಿಯವರ ರಾತ್ರಿ ಆರಾಧನೆ ಕುರಿತು ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ರಯೀಸುಲ್ ಮುಫಸ್ಸಿರೀನ್ ಅಂದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಂದೆ ಚಿಕ್ಕಪ್ಪನ ಮಗ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಹದೀಸ್ ಲೋಕಗಳಲ್ಲೇ ಅಥವಾ ಕುರ್ಆನ್ ವ್ಯಾಖ್ಯಾನಕಾರರಲ್ಲಿ ಪ್ರಧಾನಿಯಾಗಿರುವವರು ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ರಯೀಸುಲ್ ಮುಫಸ್ಸಿರೀನ್ ಅಂದರೆ ಮುಫಸ್ಸಿರುಗಳ ಕುರ್ಆನ್ ವ್ಯಾಖ್ಯಾನಕಾರರ ರಯೀಸ್, ಅದರ ಸಾರಥಿ, ಅದರ ನಾಯಕ ಅನ್ನುವಂತಹ ಒಂದು ಪಟ್ಟ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಗಿದೆ. ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ರಾತ್ರಿ ನಮಾಜ್ನ ಕುರಿತಾಗಿ ವರ್ಣಿಸುವುದು ಹೀಗೆ: ಪ್ರವಾದಿಯವರು ರಾತ್ರಿಯ ಅರ್ಧ ಭಾಗಗಳಲ್ಲಿ ಎದ್ದು ಮುಖವನ್ನು ಸವರಿ ಸೂರತುಲ್ ಆಲು ಇಮ್ರಾನ್ನ ಕೊನೆಯ 10 ಸೂಕ್ತಗಳನ್ನು ಪಠಿಸಿ ದಂತ ಶುದ್ಧೀಕರಿಸಿ ಪೂರ್ಣವಾದ ಅಂಗಸ್ನಾನ ಮಾಡಿದ ನಂತರ ನಮಾಜ್ ಮಾಡಲು ಪ್ರಾರಂಭಿಸಿದರು. 2 ರಕಾತಾಗಿ ನಿರ್ವಹಿಸ್ತಾ ಇದ್ದರು. ಕೊನೆಗೆ 1 ರಕಾತ್ ನಿರ್ವಹಿಸಿದರು. ನಂತರ ಬಲಭಾಗಕ್ಕೆ ತಿರುಗಿ ಮಲಗಿದರು. ಅಜಾನ್ ಕರೆ ನೀಡಲು ಬಿಲಾಲ್ ರದಿಯಲ್ಲಾಹು ಅನ್ಹು ಬರುವವರೆಗೂ ಮಲಗಿದರು.
ನಂತರ ಎದ್ದು 2 ರಕಾತ್ ನಮಾಜ್ ನಿರ್ವಹಿಸಿದರು. ನಂತರ ಮಸೀದಿಗೆ ಹೋಗುವರು. ಮಸೀದಿಗಳಲ್ಲೆಲ್ಲ ಈ ಒಂದು ಜಾಯಮಾನ ಅಂದರೆ ಈ ಒಂದು ಶೈಲಿ ನಮ್ಮ ಉಸ್ತಾದರುಗಳು ಅದೇ ರೀತಿ ಹಿರಿಯರೆಲ್ಲ ಇದ್ದರೆ ಈ ರೀತಿ ಮಾಡುವುದಾಗಿ ಚಿಕ್ಕ ಮಕ್ಕಳು ಅಥವಾ ಮಸೀದಿಗೆ ಹೋಗುವ ಯುವಕರೆಲ್ಲ ಕಾಣಬಹುದು. ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ತಾಗಿದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತು ಮಾತ್ರ ಮಲಗ್ತಾ ಇದ್ರು, ನಂತರ ಅಷ್ಟೇ ಹೊತ್ತು ನಮಾಜನ್ನು ನಿರ್ವಹಿಸ್ತಾ ಇದ್ರು. ಇದು ಪುನರಾವರ್ತನೆ ಆಗ್ತಾ ಇತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶೈಲಿಯೇ ಇದು ಎಂದು ಉಮ್ಮು ಸಲಮಾ ರದಿಯಲ್ಲಾಹು ಅನ್ಹಾ ಹೇಳ್ತಾರೆ. ರಾತ್ರಿಯಲ್ಲಿ ಕೆಲವೊಮ್ಮೆ ನಮಾಜ್ ಮಾಡಲು ಸಾಧ್ಯವಾಗದಿದ್ದರೆ ಹಗಲು ಸಮಯದಲ್ಲಿ ಅದಕ್ಕೆ ಬದಲಾಗಿ ನಿರ್ವಹಿಸ್ತಾ ಇದ್ದರು. ಸುನ್ನತ್ ನಮಾಜ್ ಮಾಡಲು ಸಾಧ್ಯವಾಗದಿದ್ದರೆ ಅದನ್ನು ಕಲಾ ಆಗಿ ನಿರ್ವಹಿಸಬೇಕು ಎಂಬುದಕ್ಕೆ ಈ ಹದೀಸ್, ಈ ಒಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚರ್ಯೆ ಪುರಾವೆಯಾಗಿದೆ. ರಾತ್ರಿ ನಮಾಜ್ ಮಾಡಲು ತೀರ್ಮಾನಿಸಿದರೆ ಮೊದಲು 2 ರಕಾತ್ ನಮಾಜ್ ಹ್ರಸ್ವವಾಗಿ ನಿರ್ವಹಿಸ್ತಾರೆ. ನಂತರ ದೀರ್ಘವಾಗಿ ನಮಾಜ್ ಮಾಡಿ ಕೆಲವು ಸಮಯದ ನಂತರ ಮತ್ತೆ ಲಘುವಾಗಿ ನಿರ್ವಹಿಸಬೇಕು ಎಂದು ಅವರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ದೇಶಿಸಿದ್ದಾರೆ. ರಾತ್ರಿಯ ಕೊನೆಯ ನಮಾಜ್ ವಿತ್ರ್ ನಮಾಜ್ ಆಗಿರಲಿ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೆ ಮಾಡ್ತಾ ಇದ್ರು. ನಿದ್ರೆಯಿಂದ ಏಳುವ ಭರವಸೆ ಇದ್ದರೆ ಹಾಗೆ ಮಾಡಬೇಕು, ಇಲ್ಲದಿದ್ದರೆ ಮಲಗುವ ಮುನ್ನವೇ ನಿರ್ವಹಿಸಬೇಕು. ಅಲ್ಲಿ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ರಾತ್ರಿಯೇ ವಿತ್ರ್ ನಮಾಜ್ ಮಾಡಿ ಮಲಗ್ತಾ ಇದ್ದರು. ಉಮರ್ ರದಿಯಲ್ಲಾಹು ಅನ್ಹು ಬೆಳಿಗ್ಗೆ ಅಂದರೆ ಫಜರ್ ಬಾಂಗ್ ಕೊಡುವಂತಹ ಮುನ್ನ ಅಂದರೆ ತಹಜ್ಜುದ್ನ ನಂತರ ವಿತ್ರ್ ನಮಾಜನ್ನು ಮಾಡ್ತಾ ಇದ್ರು. ಎರಡು ತೆರನಾದ ಶೈಲಿ. ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹುದು ಒಂದು ಸೂಕ್ಷ್ಮತೆಯ ಶೈಲಿ, ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಒಂದು ಸ್ಪಷ್ಟತೆಯ, ಒಂದು ನಿಖರತೆಯ, ಒಂದು ದೃಢತೆಯ ಶೈಲಿಯಾಗಿತ್ತು. ಸೊ ಇದು ಎರಡೂ ಕೂಡ ಏನು ರಹ್ಮ, ಅದು ಎರಡೂ ಕೂಡ ಯಾರಿಗೆ ಯಾವುದರಲ್ಲಿ ಎಷ್ಟು ಕಂಫರ್ಟ್ ಆಗುತ್ತೆ, ತೃಪ್ತಿ ಆಗುತ್ತೆ ಅವುಗಳನ್ನು ಅನುಸರಿಸಬೇಕಾಗಿ ಹೇಳಿದ್ದಾರೆ. ಆದಾಗ್ಯೂ ಸೂಕ್ಷ್ಮತೆಗಾಗಿ ರಾತ್ರಿಯನ್ನು ಆಯ್ಕೆ ಮಾಡುವುದು ಉತ್ತಮವೆಂದು ಇಮಾಮ್ ಅವರುಗಳೆಲ್ಲ ಹೇಳಿಕೊಡ್ತಾರೆ. ಒಮ್ಮೆ ಪ್ರವಾದಿಯವರು ಮನೆಗೆ ಬರುವಾಗ ಆಯಿಷಾ ರದಿಯಲ್ಲಾಹು ಅನ್ಹಾ ಜೊತೆ ಓರ್ವ ಮಹಿಳೆ ಇದ್ದರು. ಅವರು ರಾತ್ರಿ ಪೂರ್ತಿ ನಿಂತು ನಮಾಜ್ ನಿರ್ವಹಿಸುವವರಾಗಿದ್ದರು ಎಂದು ಬೀವಿ ಆಯಿಷಾ ರದಿಯಲ್ಲಾಹು ಅನ್ಹಾ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ಆ ಮಹಿಳೆಯ ಕುರಿತಾಗಿ ಹೇಳಿದಾಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಷ್ಟು ಸಾಧ್ಯವೋ ಅಷ್ಟು ನಿರ್ವಹಿಸ ಸಾಕು ಎನ್ನುತ್ತಾರೆ. ಅಂದರೆ ಶರೀರಗಳಿಗೆ ನೋವು ಕೊಡುವಂತಹ, ಶರೀರಗಳನ್ನು ಅನಾವಶ್ಯಕವಾಗಿ ಅದಕ್ಕೆ ನೋವು ಕೊಡುವಂತಹ ರೀತಿಯನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿರೋಧಿಸ್ತಾ ಇದ್ದರು, ಇಷ್ಟಪಡ್ತಾ ಇರಲಿಲ್ಲ. ಆದ್ದರಿಂದ ಅಲ್ಲಾಹನು ನಮಗೆ ಆ ರೀತಿ ಆದೇಶ ನೀಡಲಿಲ್ಲ. ಏನು ನೀವು ನಿಮ್ಮ ಶರೀರಗಳಲ್ಲೆಲ್ಲ ಬಹಳ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿ ಮಾಡಬೇಕನ್ನುವಂತ ಇಲ್ಲ. ಅದು ದೀನು ಯುಸ್ರು, ದೀನು ಬಹಳ ಸುಲಭ. ಅದನ್ನು ನೀವೇನು ಮಾಡದಿರಿ, ಅವುಗಳನ್ನು ಕಾಂಪ್ಲೆಕ್ಸ್ ಮಾಡದಿರಿ. ದೀನ್ ಭಾರಿ ಸುಲಭ. ಎಲ್ಲದಕ್ಕೂ ಅದರದ್ದೇ ಆದ ಒಂದು ರೀತಿ ರಿವಾಜುಗಳಿವೆ. ಅವುಗಳನ್ನು ಇಸ್ಲಾಂ ಅತ್ಯಂತ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದೆ.